ಲೇಡೀಸ್ ಅಂಡ್ ಜೆಂಟಲ್ಮನ್, ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಇತಿಹಾಸದಲ್ಲೇ ಅತಿ ದೊಡ್ಡ ವ್ಯವಹಾರವೊಂದು ನಡೀತಾ ಇದೆ. ಐಪಿಎಲ್ 2025ರ ಚಾಂಪಿಯನ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡದ ಮಾಲೀಕತ್ವ ಬದಲಾಗ್ತಾ ಇದ್ದು ಅಂತಿಮ ಹಂತದ ಬಿಡ್ಡಿಂಗ್ ಪ್ರಕ್ರಿಯೆ ನಡೀತಾ ಇದೆ. ಹೊಸ ಮಾಲೀಕರು ಇವರೇನಾ ಹಾಗಾದ್ರೆ? ಇದು ಸ್ಪೆಷಲ್ ರಿಪೋರ್ಟ್. ನಾನು ನಿಶ್ಚಿತ. ಆರ್ಸಿಬಿ ತಂಡವನ್ನ ಖರೀದಿ ಮಾಡೋದಕ್ಕೆ ಪ್ರಮುಖವಾಗಿ ಎರಡು ಗುಂಪುಗಳು ಅಂತಿಮ ಹಂತದ ರೇಸ್ನಲ್ಲಿದೆ. ಎಕ್ವಿಟ್ ಅನ್ನುವಂತಹ ಸ್ವೀಡನ್ ಮೂಲದ ಖಾಸಗಿ ಇಕ್ವಿಟಿ ಸಂಸ್ಥೆಯ ಬೃಹತ್ ಒಕ್ಕೂಟ, ಹಾಗೆ ಮಣಿಪಾಲ್ ಆಸ್ಪತ್ರೆಯ ರಂಜನ್ ಪೈ, ಇನ್ನು ಅಮೆರಿಕದ ಕೆಕೆಆರ್ ಹಾಗೆ ಸಿಂಗಾಪುರ್ ಮೂಲದ ಟಮ್ಸೆಕ್ ಹೂಡಿಕೆ ಸಂಸ್ಥೆಗಳ ಒಕ್ಕೂಟಗಳು ಆರ್ಸಿಬಿಯನ್ನ ಖರೀದಿ ಮಾಡೋದಕ್ಕೆ ಆಸಕ್ತಿಯನ್ನ ವಹಿಸಿದೆ. ಇನ್ನು ವರದಿ ಪ್ರಕಾರ ಆರ್ಸಿಬಿ ತಂಡದ ಮೌಲ್ಯ ಸುಮಾರು $2 ಬಿಲಿಯನ್. ಹಾಗಾದ್ರೆ 16,660 ಕೋಟಿ ಅಂತ ಹೇಳಿ ಅಂದಾಜು ಮಾಡಲಾಗಿದೆ. ಮ್ಯಾಂಚೆಸ್ಟರ್ ಯುನೈಟೆಡ್ ಮಾಲೀಕರಾದ ಗ್ಲೇಜರ್ಸ್ ಕುಟುಂಬವು ಮೊದಲು $1.8 ಬಿಲಿಯನ್ ಅಂದ್ರೆ 14,994 ಕೋಟಿ ರೂಪಾಯಿ ಆಫರ್ ಅನ್ನ ನೀಡಿತು. ಆದರೆ ಸ್ವೀಡನ್ನ ಎಕ್ವಿಟಿ ಸಂಸ್ಥೆಯು $2 ಬಿಲಿಯನ್ ವರೆಗೆ ಬಿಡ್ ಅನ್ನ ಹೆಚ್ಚು ಮಾಡಿರೋದ್ರಿಂದ ಪೈಪೋಟಿ ಮತ್ತಷ್ಟು ಹೆಚ್ಚಾಗಿದೆ. ಇದೆಲ್ಲದರ ನಡುವೆ ಆಧಾರ್ ಪುನಾವಾಲಾ ಅವರು ರೇಸ್ನಿಂದ ಹಿಂದೆ ಸರಿದಿದ್ದಾರೆ. ಪ್ರಸ್ತುತ ಮಾಲೀಕರಾದ ಡಿಯಾಜಿಯೋ ಗ್ರೂಪ್ ಏನಿದೆ, ಈ ಒಪ್ಪಂದವನ್ನ ಪೂರ್ಣಗೊಳಿಸೋದಕ್ಕೆ ಮಾರ್ಚ್ 31ರ ತನಕ ಗಡುವನ್ನ ನೀಡಿದೆ. ಮತ್ತೊಂದು ಕಡೆ ಮೊದಲ ಐಪಿಎಲ್ ಚಾಂಪಿಯನ್ ರಾಜಸ್ಥಾನ್ ರಾಯಲ್ಸ್ ಆರ್ಆರ್ ತಂಡ ಏನಿದೆ, ಅದು ಕೂಡ ಮಾಲೀಕತ್ವ ಬದಲಾವಣೆಯ ಹಾದಿಯಲ್ಲಿದೆ. ಈ ಹಿಂದೆ ಕೇವಲ ಬಹುಪಾಲು ಷೇರುಗಳನ್ನ ಮಾರಾಟ ಮಾಡೋದಕ್ಕೆ ಉದ್ದೇಶಿಸಿದಂತಹ ಫ್ರಾಂಚೈಸಿ ಈಗ ಸಂಪೂರ್ಣ ತಂಡವನ್ನೇ ಮಾರಾಟ ಮಾಡೋದಕ್ಕೆ ಮುಂದಾಗಿದೆ. ಆರ್ಆರ್ ತಂಡದ ಮೌಲ್ಯ ಏನಿದೆ, ಅದು $1.1 ಬಿಲಿಯನ್ ನಿಂದ $1.35 ಬಿಲಿಯನ್. ಅಂದಾಜು ಇದು 9,160 ಕೋಟಿಯಿಂದ 11,245 ಕೋಟಿವರೆಗೆ ಇರುತ್ತೆ. ಭಾರತದ ಪ್ರಸಿದ್ಧ ಆದಿತ್ಯ ಬಿರ್ಲಾ ಗ್ರೂಪ್ ಹಾಗೆ ಅಮೆರಿಕದ ಡೇವಿಡ್ ಬ್ಲಿಟ್ಜರ್ ಒಕ್ಕೂಟವು ಈ ತಂಡವನ್ನ ಖರೀದಿ ಮಾಡೋದಕ್ಕೆ ಮುಂಚೂಣಿಯಲ್ಲಿದೆ. ಈ ಒಪ್ಪಂದದ ಪ್ರಕ್ರಿಯೆಯನ್ನ ರೈನ್ ಗ್ರೂಪ್ ಮೇಲ್ವಿಚಾರಣೆಯನ್ನ ಮಾಡ್ತಾ ಇದ್ದು, ಇದಕ್ಕೂ ಮಾರ್ಚ್ 31ರ ಗಡುವನ್ನ ನೀಡಲಾಗಿದೆ. ಐಪಿಎಲ್ ವಿಶ್ವದ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಲೀಗ್ ಆಗಿ ಬೆಳೀತಾ ಇರುವಂತಹ ಬೆನ್ನಲ್ಲೇ ಈ ಬೃಹತ್ ಮೊತ್ತದ ಖರೀದಿ ಪ್ರಕ್ರಿಯೆಗಳು ಕ್ರಿಕೆಟ್ ಲೋಕದಲ್ಲಿ ಸಂಚಲನ ಮೂಡಿಸಿದೆ. ಹಾಗಾದ್ರೆ ಯಾರು ಆರ್ಸಿಬಿ ಮಾಲೀಕರಾಗ್ತಾರೆ ಅಂತ ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.